ಓಲಾ EMI ಮೇಲೆ ತೊಗೊಂಡು ನಾನು ರ್ಯಾಪಿಡೋ ಮಾಡ್ತೀನಿ, ನಾನು ಪೋರ್ಟರ್ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂದರೆ 33%, ₹118 ಅಮೌಂಟ್. ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಪ್ಲಾನು 4744 ಚಿಲ್ಲರೆ ಏನೋ ಬರುತ್ತೆ. 4000 ಪ್ಲಸ್ GST. ಹಾಗಲ್ಲ ದೇವರಣೆಗೂ. ಗಾಡಿನಲ್ಲಿ ಬ್ಯಾಟ್ರಿ ತುಂಬಾ ಲೋ ಇತ್ತು, ಅದಕ್ಕೋಸ್ಕರ ಚಾರ್ಜಿಂಗ್ ಹಾಕೋಣ ಅಂತ ಬಂದಿದ್ದೆ. ಯಾವುದು ವರ್ಕ್ ಆಗ್ತಿಲ್ಲ. 5:47 ಬಂದಿದ್ದು, ಇವಾಗ 6:30. 1.25 ಗಂಟೆ 33%. ಯಾವ ಬೇಸ್ ಮೇಲೆ ತೊಗೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅದು 50% ಆದಮೇಲೆ ಚಾರ್ಜಿಂಗ್ ಸ್ಲೋ, ಕಾಂಟ್ಯಾಕ್ಟ್ ಕಸ್ಟಮರ್ ಕೇರ್ ಅಂತ ಬರುತ್ತೆ. ಏನು ಕತೆನೋ, ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅವರು ಓಲಾದವರು. ಈ ರೇಂಜಿಗೆ ಅಮೌಂಟ್ ತೊಗೊಂಡ್ಬಿಟ್ರೆ 33%ಗೆ ನಾನು ಓಡಿಸಿದ್ರೆ 1% 1 ಕಿಲೋಮೀಟರ್ ಅಂತ ಹೇಳಿದ್ರೆ 33%ಗೆ 33 ಕಿಲೋಮೀಟರ್. 33 ಕಿಲೋಮೀಟರ್ಗೆ ₹118. ಯಾರಪ್ಪನ ಮನೆ ದುಡ್ಡು ಅಂತ ತಿಳ್ಕೊಂಬಿಟ್ಟವ್ರು ಇವರು. ಬನ್ನಿ ಇನ್ನೊಂದು ಸ್ವಲ್ಪ ದಿವಸ ಗೊತ್ತಾಗುತ್ತೆ ಯಾರು ಯೂಸ್ ಮಾಡ್ತಾರೆ ಯಾರು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಫ್ರೀಯಾಗಿ ಕೊಡೋದೇನಕ್ಕೆ, ಇವಾಗ ಒಂದೇ ಸಲ ಜಾಸ್ತಿ ಮಾಡೋದೇನಕ್ಕೆ. ಇವಾಗ ಆಯ್ತಲ್ಲ ನಮ್ಮ ಸರ್ಕಾರ ಫ್ರೀಯಾಗಿ ಕೊಡ್ತೀನಿ ಬಿಟ್ಟು ಎಲ್ಲಾರು ಕೆಲಸ ಮಾಡೋರು ಕೂಡ ಮನೆಯಲ್ಲಿ ಕೂರಿಸ್ಬಿಟ್ಟು ಫ್ರೀಯಾಗಿ ಅಕ್ಕಿ ಕೊಟ್ಕೊಂಡು ಫ್ರೀಯಾಗಿ 2 ಸಾವಿರ ಖರ್ಚಿಗೆ ದುಡ್ಡು ಕೂಡ ಕೊಟ್ಕೊಂಡು ಇದು ಮಾಡ್ಕೊತ ಇದ್ರೆ ಗೂಬರ್ಡ್ ನನ್ನ ಮಗ ನೋಡಿ ಹೆಂಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ರೈಟಿಗೆ, ಲೆಫ್ಟಿಂದ ಓವರ್ಟೇಕ್ ಮಾಡ್ಬಿಟ್ಟು ರೈಟಿಗೆ ಹೋಗ್ತಾನೆ. ಏನು ಹೇಳ್ಬೇಕು ಅವನಿಗೆ? ಇಂಥವ್ರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ ನಮ್ಮ ಜನಗಳು. ನಡೀರಿ ಅಂಕಲ್, ಮನೆಗೆ ಹೋಗಿ ಮಾತಾಡೋರಂತೆ. ಆಮೇಲೆ ಎಲ್ಲಿ ನಿಲ್ಲಿಸಿದ್ದೆ? ಅದೇ ಫ್ರೀಯಾಗಿ ಏನು ಮಾಡೋಕ್ಕಾಗಲ್ಲ. ಇವರು ತಿಂಗಳಿಗೆ 2 ಸಾವಿರ ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು TV ಬೇಕಾ, ಮೊಬೈಲ್ ಬೇಕಾ, ಸೋಫಾ ಬೇಕಾ, ಏನೇನು ಬೇಕಾ ಎಲ್ಲ ತಗೊಂಬಂದ್ಬಿಡ್ತಾರೆ. ತಿಂಗಳ ಇಲ್ಲಿ ಬರುತ್ತಲ್ಲ ಅಲ್ಲಿ ಕಟ್ಬಿಡೋಣ EMI ಅಂತ. ಇವ್ರು ನೋಡಿದ್ರೆ ತಿಂಗಳ ಹಾಕ್ದಾನೆ 3 ತಿಂಗಳು ವೆಯ್ಟ್ ಮಾಡಿಸ್ಬಿಟ್ರೆ ಅಲ್ಲಿ ನೋಡಿದ್ರೆ ಅಕೌಂಟ್ಗಳು NPAಗಳಾಗೋಗ್ತವೆ. ಫೈನಾನ್ಸ್ನವ್ರು ಹೋಗ್ಬಿಟ್ಟು ಮನೆ ಹತ್ರ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಇವ್ರ ಹತ್ರ ಕಟ್ಟೋದಕ್ಕೆ ದುಡ್ಡಿರಲ್ಲ. ಏನು ಮಾಡಬೇಕು? ಅದಕ್ಕೋಸ್ಕರ ಯಾರೇ ಏನೇ ಫ್ರೀಯಾಗಿ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ನಾವು ಸೋಮಾರಿಗಳಾಗ್ಬಿಟ್ರೆ ಆಮೇಲೆ ಕೊಡೋದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೆಂಗ್ ತಿನ್ನೋದು ಅಂತ. ಎಲ್ಲರೂ ನಾವು ಕುಂತಿರ್ತವೆ ತಗೊಂಡ್ ಬಂದು ಕೊಡ್ತಾರೆ, ಆರಾಮಾಗಿ ತಿನ್ಕೊಂಡು ಕುಂತ್ಕೊಳ್ಳೋಣ ಅಂತ ಕುಂತ್ಕೊಂಡ್ಬಿಟ್ರೆ ಒಂದ್ ದಿವಸ ಕೊಡೋದು ಸ್ಟಾಪ್ ಮಾಡ್ಬಿಟ್ರೆ ನಾವ್ ಎದ್ದೋಗ್ಬೇಕು. ನಮ್ಗೆ ಎದ್ದೋಗ ಅಭ್ಯಾಸನೇ ಇರೋದಿಲ್ಲಲ್ಲ, ಬರೀ ಕುಂತು ತಿಂದ ಅಭ್ಯಾಸ ಇರುತ್ತೆ. ಇಲ್ಲ ಉಪವಾಸ ಸಾಯ್ಬೇಕು, ಇಲ್ಲ ಉಪವಾಸ ಸಾಯ್ಬೇಕು, ಇಲ್ಲ ಅಂತಂದ್ರೆ ಎದ್ದೋಗ್ಬೇಕು. ಬಟ್ ಇಲ್ಲೇನಂತ ಹೇಳಿದ್ರೆ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಉಪವಾಸ ಇದ್ರೂ ಪರವಾಗಿಲ್ಲ, ಏನಕ್ಕೆ ಎದ್ದೋಗ್ಬೇಕು ಅನ್ನೋ ಫೀಲಿಂಗ್. ಹೋಗ್ಲಿ ಬಿಡಿ, ಏನಾದ್ರು ಮಾಡ್ಕೊಳ್ಳಿ. ಓಲಾದ್ ನೋಡಿದ್ರೆ ಹಿಂಗಿದೆ ಹಣೆ ಬರ. ಇವಾಗ ನೋಡೋಣ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾನೆ ಅಂತ. ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಪ್ಲಾನು 4744 ಚಿಲ್ಲರೆ ಏನೋ ಬರುತ್ತೆ. 4000 ಪ್ಲಸ್ GST. ಗಿಡಕ್ಕೆ ಎಣ್ಣೆ ಹಾಕಕ್ಕಾಗಲ್ಲ, ದೀಪಕ್ಕೆ ನೀರು ಹಾಕಕ್ಕಾಗಲ್ಲ, ಕನ್ನಡವನ್ನು ಬೇರೆಯವರು ಅಳಿಸಕ್ಕಾಗಲ್ಲ. ಕರೆಕ್ಟಾಗಿ ಕಾಣಿಸ್ತಿಲ್ಲ. ಕನ್ನಡ ಓದಕ್ ಬರುತ್ತೆ ನನಗೂ, ಕತ್ಲೆ ಆಗ್ತಾ ಬರ್ತಾಯ್ತಲ್ಲ, ಅದಕ್ಕೆ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ. ಅದಕ್ಕೆ ದೂರದಿಂದ ನೋಡಿ ಓದುತ್ತಿದ್ದೀನಿ. ಆಯ್ತು, ಏನೋ ಮಾಡೋಣ. ಮುಂದಿನ ಸ್ಟೆಪ್ ಏನ್ ತಗೊಳ್ತಾರೆ ನಮ್ದು ಓಲಾದವರು ನೋಡೋಣ. ಓಲಾ EMI ಮೇಲೆ ತಗೊಂಡು ನಾನು ರ್ಯಾಪಿಡೋ ಮಾಡ್ತೀನಿ, ನಾನು ಪೋರ್ಟರ್ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂದ್ರೆ ಹಾಗಲ್ಲ ದೇವರಣೆಗೂ. ಯಾಕೆ ಅಂತಂದ್ರೆ 33%ಗೆ ₹180 ತಗೊಂಡಿದ್ದಾರೆ ಚಾರ್ಜ್ ಹೈಪರ್ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ. ಈ ನಾರ್ಮಲ್ ಬೂಸ್ಟರ್ ಗಳಲ್ಲಿ ಚಾರ್ಜ್ ಮಾಡ್ಕೊಳ್ಳೋಣ ಅಂತಂದ್ರೆ ನಿಮಗೆ ಚಾರ್ಜರ್ ಗಳೇ ಯಾವ್ದು ಸರಿ ಇಲ್ಲ, ಎಲ್ಲ ಆಫ್ ಮಾಡ್ಬಿಟ್ಟಿದ್ದಾರೆ, ಒಡೆದೋಗ್ಬಿಟ್ಟಿದೆ, ಯಾವ್ದು ವರ್ಕ್ ಆಗ್ತಿಲ್ಲ. ಲಾಸ್ಟಿಗೆ ಹೈಪರ್ ಸ್ಟೇಷನ್ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋಣ ಅಂದ್ರೆ ಅದೇ ಹೇಳಿದ್ನಲ್ಲ, 33%ಗೆ ₹120 ಚಾರ್ಜ್ ಮಾಡ್ತಿದ್ದಾರೆ. 1 ನಿಮಿಷಗೆ ಪರ್ ಮಿನಿಟ್ ಬಂದು 250 ಪೈಸಾ ಚಾರ್ಜ್ ಮಾಡ್ತಿದ್ದಾರೆ. ₹2.50. ತುಂಬಾ ಹೆವಿ ಕಾಸ್ಟ್ ಆಗೋಯ್ತು. ಅದು ಎಲ್ಲಾ ಕಡೆಗಿಂತ ಬೆಂಗಳೂರಿನಲ್ಲಿ ಇನ್ನ ಜಾಸ್ತಿ ಇದೆ. ಅದು ಅಲ್ದೇನೆ ಯಾವ್ದು ಚಾರ್ಜಿಂಗ್ ಸ್ಟೇಷನ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಚಾರ್ಜಿಂಗ್ ಸ್ಟೇಷನ್ ಗಳ ಇಲ್ಲ ಕರೆಕ್ಟ್ ಆಗಿ. ಓಲಾ ತಗೊಳ್ಳೋರು ಸ್ವಲ್ಪ ನೋಡ್ ತಗೊಳ್ಳಿ. ಅದನ್ನ ತಗೊಂಡು ನಾನು ಸಂಪಾದನೆ ಮಾಡ್ತೀನಿ ಅಂದ್ರೆ ದೇವರನೆಗೂ ಸಂಪಾದನೆ ಮಾಡಕ್ ಆಗಲ್ಲ. ಬರೀ ಚಾರ್ಜಿಂಗ್ ಗೆ ಸರ್ವಿಸಿಂಗ್ ಮಾಡೋದಕ್ಕೆ ಆಗ್ಬಿಡುತ್ತೆ. ಇವಾಗ ಅದು ಅಲ್ದೇನೆ ನಿಮಗೆ ಸರ್ವಿಸ್ ಟೈಮ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಸೇಲ್ ಮಾಡೋ ಟೈಮ್ ನಲ್ಲಿ ನೀವು ಯಾವುದೇ ಸರ್ವಿಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇವಾಗ ಬಂದು ಅದಕ್ಕೆ ಸರ್ವಿಸ್ ಕೂಡ ಇದೆ.